ಜನ ನಿಮ್ಮ ಈ ಗ್ಯಾರಂಟಿಗಳ ಬಗ್ಗೆನೇ ಜನ ಈಗಾಗಲೇ ನಿಮಗೆ ಛೀ ಅಂತೇಳಿ ಬೈತಾ ಇರೋದನ್ನ, ನಾನು ಪದ ಬೇಡ ಅಂತ ಬೈತಾ ಇರೋದನ್ನ ಹೇಳ್ತಾ ಇದ್ದೀನಿ. ಮೊನ್ನೆ ತಾನೇ ಎಲೆಕ್ಟ್ರಿಕ್ ಬಿಲ್ ಕಟ್ಸಕ್ ಹೋದವ್ರಿಗೆ ಹೊಡೆದಿದ್ದಾರೆ. ಏನ್ದ್ರಲ್ಲಿ ಹೊಡೆದಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಟಿವಿಯಲ್ಲಿ ನಾನು ನೋಡ್ತಾ ಇದ್ದೆ, ಸರಿಯಾಗಿ ಕಾಣಿಸಿಲ್ಲ. ಹೊಡೆದಿದ್ದಾರೆ, ಎಲೆಕ್ಟ್ರಿಕ್ ಬಿಲ್ ಕೇಳಕ್ ಹೋಗಿದ್ದಕ್ಕೆ ಹೊಡೆದಿದ್ದಾರೆ. ಬಸ್ಸಲ್ಲೇ ಒಬ್ಬ ಅಜ್ಜಿ ಕಂಡಕ್ಟರ್ಗೆ ಜನ್ಮ ಜಾಲಾಡಿದ್ದಾಳೆ. ಒಬ್ಬ ಅಜ್ಜಿ. ಅದಕ್ಕೆ ಕಾಂಗ್ರೆಸ್ ಅವರೇ ಎಚ್ಚರವಾಗಿರಿ. ನಿಮ್ ಗ್ಯಾರಂಟಿ ಏನು ಉಚಿತ, ಏನು 200 ಉಚಿತ, ಖಚಿತ, 2000 ದುಡ್ಡು ಕೊಡೋದು ಖಚಿತ, ಆಮೇಲೆ ಖಂಡಿತ ನಿಮ್ಮ ಪ್ರಯಾಣ ಉಚಿತ ಅಂತ ಹೇಳಿದಿರಲ್ಲ. ಕಾಂಗ್ರೆಸ್ ಮನೆಗೆ ಹೋಗುವಂಥದ್ದು ಖಚಿತ. ನೀವು 24 ಗಂಟೆ ಒಳಗಡೆ ಈರೇಳಿಸದೆ ಜನಗಳಿಗೆ ಮೋಸ ಮಾಡಿದಿರ, ವಂಚನೆ ಮಾಡಿದಿರ. ಈ ಶಾಪ ನಿಮಗೆ ತಟ್ಟುತ್ತೆ. ಈ ಸರ್ಕಾರ ಬಹಳ ದಿನ ಉಳಿಯಲ್ಲ. ಈಗಾಗಲೇ ಬಹಳ ಜನ ಮಾತಾಡ್ತಾ ಇದ್ದಾರೆ, ಇದು ಡಬಲ್ ಸ್ಟೇರಿಂಗ್ ಸರ್ಕಾರ, ಉಳಿಯಲ್ಲ. ಇನ್ನೂ ಗ್ಯಾರಂಟಿ ಇಲ್ಲ. MB ಪಾಟೀಲ್ ಹೇಳಿದ್ದಾರೆ 5 ವರ್ಷ ಸಿಎಂ ಸಿದ್ದರಾಮಯ್ಯನವರೇ ಅಂತೇಳಿ. ಆಗ್ಲೇ DK ಶಿವರಾಜ್ ಅವರಿಗೆ ವಿಧಾನಸೌಧದಲ್ಲೇ ಧಮಕಿ ಹಾಕಿರೋದನ್ನ ನೋಡಿದಿರಿ. ಇದೊಂದು ರೀತಿ ಕಾಂಗ್ರೆಸ್ ಗೂಂಡಾಗಿರಿ ಸರ್ಕಾರ. ಆ ಗೂಂಡಾಗಿರಿಯ ಪ್ರತೀಕ ಈಗಾಗಲೇ ಜಗಜ್ಜಾಹಿರ ಆಗ್ತಾ ಇದೆ. ಈ ಸರ್ಕಾರ ಹೋಗುವಂಥದ್ದು ಖಚಿತ. ಜನ ನಿಮ್ಮ ಈ ಗ್ಯಾರಂಟಿಗಳ ಬಗ್ಗೆನೇ ಜನ ಈಗಾಗಲೇ ನಿಮಗೆ ಛೀ ಅಂತೇಳಿ ಬೈತಾ ಇರೋದನ್ನ, ನಾನು ಪದ ಬೇಡ ಅಂತ ಬೈತಾ ಇರೋದನ್ನ ಹೇಳ್ತಾ ಇದ್ದೀನಿ. ಮೊನ್ನೆ ತಾನೇ ಎಲೆಕ್ಟ್ರಿಕ್ ಬಿಲ್ ಕಟ್ಸಕ್ ಹೋದವ್ರಿಗೆ ಹೊಡೆದಿದ್ದಾರೆ. ಏನ್ದ್ರಲ್ಲಿ ಹೊಡೆದಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಟಿವಿಯಲ್ಲಿ ನಾನು ನೋಡ್ತಾ ಇದ್ದೆ, ಸರಿಯಾಗಿ ಕಾಣಿಸಿಲ್ಲ. ಹೊಡೆದಿದ್ದಾರೆ, ಎಲೆಕ್ಟ್ರಿಕ್ ಬಿಲ್ ಕೇಳಕ್ ಹೋಗಿದ್ದಕ್ಕೆ ಹೊಡೆದಿದ್ದಾರೆ. ಬಸ್ಸಲ್ಲೇ ಒಬ್ಬ ಅಜ್ಜಿ ಕಂಡಕ್ಟರ್ಗೆ ಜನ್ಮ ಜಾಲಾಡಿದ್ದಾಳೆ. ಒಬ್ಬ ಅಜ್ಜಿ. ಅದಕ್ಕೆ ಕಾಂಗ್ರೆಸ್ ಅವರೇ ಎಚ್ಚರವಾಗಿರಿ. ನಿಮ್ ಗ್ಯಾರಂಟಿ ಏನು ಉಚಿತ, ಏನು 200 ಉಚಿತ, ಖಚಿತ, 2000 ದುಡ್ಡು ಕೊಡೋದು ಖಚಿತ, ಆಮೇಲೆ ಖಂಡಿತ ನಿಮ್ಮ ಪ್ರಯಾಣ ಉಚಿತ ಅಂತ ಹೇಳಿದಿರಲ್ಲ. ಕಾಂಗ್ರೆಸ್ ಮನೆಗೆ ಹೋಗುವಂಥದ್ದು ಖಚಿತ. ನೀವು 24 ಗಂಟೆ ಒಳಗಡೆ ಈರೇಳಿಸದೆ ಜನಗಳಿಗೆ ಮೋಸ ಮಾಡಿದಿರ, ವಂಚನೆ ಮಾಡಿದಿರ. ಈ ಶಾಪ ನಿಮಗೆ ತಟ್ಟುತ್ತೆ. ಈ ಸರ್ಕಾರ ಬಹಳ ದಿನ ಉಳಿಯಲ್ಲ. ಈಗಾಗಲೇ ಬಹಳ ಜನ ಮಾತಾಡ್ತಾ ಇದ್ದಾರೆ, ಇದು ಡಬಲ್ ಸ್ಟೇರಿಂಗ್ ಸರ್ಕಾರ, ಉಳಿಯಲ್ಲ. ಇನ್ನೂ ಗ್ಯಾರಂಟಿ ಇಲ್ಲ. MB ಪಾಟೀಲ್ ಹೇಳಿದ್ದಾರೆ 5 ವರ್ಷ ಸಿಎಂ ಸಿದ್ದರಾಮಯ್ಯನವರೇ ಅಂತೇಳಿ. ಆಗ್ಲೇ DK ಶಿವರಾಜ್ ಅವರಿಗೆ ವಿಧಾನಸೌಧದಲ್ಲೇ ಧಮಕಿ ಹಾಕಿರೋದನ್ನ ನೋಡಿದಿರಿ. ಇದೊಂದು ರೀತಿ ಕಾಂಗ್ರೆಸ್ ಗೂಂಡಾಗಿರಿ ಸರ್ಕಾರ. ಆ ಗೂಂಡಾಗಿರಿಯ ಪ್ರತೀಕ ಈಗಾಗಲೇ ಜಗಜ್ಜಾಹಿರ ಆಗ್ತಾ ಇದೆ. ಈ ಸರ್ಕಾರ ಹೋಗುವಂಥದ್ದು ಖಚಿತ.